ಶ್ರೀ ಗೌರಿ ವಕ್ತ್ರಪದ್ಮಾರ್ಕಾ ಶ್ರೀ ವಿಘ್ನೇಶಾ ಗಜಾನನ ಉತ್ತಿಷ್ಠ ಸುರ ಸಂಪೂಜ್ಯ ತ್ರೈಲೋಕ್ಯಂ ಪಾಲನಂ ಕುರು. ಶ್ರೀ ಗೌರಿ ವಕ್ತ್ರಪದ್ಮಾರ್ಕಾ ಶ್ರೀ ವಿಘ್ನೇಶಾ ಗಜಾನನ ಉತ್ತಿಷ್ಠ ಸುರ ಸಂಪೂಜ್ಯ ತ್ರೈಲೋಕ್ಯಂ ಪಾಲನಂ ಕುರು. ಉತ್ತಿಷ್ಠೋತ್ತಿಷ್ಠ ಹೇರಂಬ ಉತ್ತಿಷ್ಠ ಗಣನಾಯಕ ಉತ್ತಿಷ್ಠ ಕರುಣಾಪೂರ್ಣ ಭಕ್ತಾನಾಂ ಭಾಗ್ಯದಾಯಕ. ಉತ್ತಿಷ್ಠೋತ್ತಿಷ್ಠ ಹೇರಂಬ ಉತ್ತಿಷ್ಠ ಗಣನಾಯಕ ಉತ್ತಿಷ್ಠ ಕರುಣಾಪೂರ್ಣ ಭಕ್ತಾನಾಂ ಭಾಗ್ಯದಾಯಕ. ಶ್ರೀಯಾಕುವಾಹನ ಶಿವಾತ್ಮಜ ದಿವ್ಯ ಗಾತ್ರ ಶ್ರೀ ಭಿನ್ನದಂತ ಧನುಜಾಂತಕ ಸೂಕ್ಷ್ಮ ನೇತ್ರ. ಗಣಪತಿಯ ಆರಾಧನೆಯನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ. ವೈಚಾರಿಕ ಹಿನ್ನೆಲೆ ಇರ್ತಕ್ಕಂಥ ಜನ ಅದನ್ನೆಲ್ಲ ಟೀಕಿಸ್ತಾರೆ. ಆದರೆ ಸಮಾಜದಲ್ಲಿ ಪಾರಂಪರಿಕವಾಗಿ ನೋಡಿ, ಪುರಂದರದಾಸರ ಕಾಲ, ಕನಕದಾಸರ ಕಾಲ, ಜಗನ್ನಾಥದಾಸರ ಕಾಲ, ತುಳಸಿದಾಸರ ಕಾಲ, ಅವತ್ತಿನಿಂದ ಮತ್ತು ರಾಮಾಯಣದ ಮಹಾಭಾರತದಿಂದ ಅವತ್ತಿನ ಎಲ್ಲ ನಾವು ನಡೆಯುವಂಥ ಘಟನೆಗಳನ್ನ ಅವಲೋಕನ ಮಾಡಿದಾಗ ಗಣೇಶನ ಆರಾಧನೆ ಬಹಳ ಪ್ರಾಚೀನವಾದಂಥದ್ದು. ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಗಣಪತಿಯನ್ನ ಆರಾಧನೆ ಮಾಡ್ತಾರೆ. ಚೀನಾದಲ್ಲೂ ಕೂಡ ಬೇರೆ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ಮಲೇಷಿಯಾದಲ್ಲಿ ಬೇರೆ ರೀತಿ ಆರಾಧನೆ ಮಾಡ್ತಾರೆ. ಹೀಗೆ ಅಲ್ಲೆಲ್ಲ ಗಣಪತಿ ಆರಾಧನೆ ಅಷ್ಟು ಪ್ರಚಲಿತವಾಗಿದೆ ಅಂತಂದ್ರೆ ಖಂಡಿತವಾಗಿ ನಾವು ತಿಳ್ಕೋಬೇಕು ಏನಂತಂದ್ರೆ ಅದರಲ್ಲಿ ಏನೋ ಒಂದು ಅರ್ಥ ಇದೆ, ಅದಕ್ಕೆ ಏನೋ ಒಂದು ಮಹತ್ವ ಇದೆ ಮತ್ತು ಏನೋ ಒಂದು ಶಕ್ತಿ ಇದೆ ಅಂತ. ಆದ್ದರಿಂದ ಆರಾಧನೆ ಮಾಡುವಂಥವರ ಮನಸ್ಸನ್ನು ನಾವು ನಮ್ಮ ಬುದ್ಧಿಗೆ ತೋರಿದಂಥ ವಿಚಾರಗಳನ್ನ ಅವ್ರ ಮುಂದಿಟ್ಟು ಅವರನ್ನ ಆ ಶ್ರದ್ಧೆಯನ್ನ ನಂಬಿಕೆಯನ್ನ ಹಾಳುಗಿಡುವುದಕ್ಕೆ ಹೋಗಬಾರದು. ಬಹಳಷ್ಟು ಅರ್ಧಂಬರ್ಧ ಬುದ್ಧಿ ಬೆಳೆದಂಥ ಜನ ಅದನ್ನೆಲ್ಲ ಏನೇನೋ ಅಂತ ತಮಾಷೆ ಮಾಡೋದು, ಅಪಹಾಸ್ಯ ಮಾಡುವುದನ್ನ ಮಾಡ್ತಾರೆ. ಆದರೆ ತಿಳಿದಿರಲಿ, ಆ ಗಣಪತಿಯನ್ನ ಆರಾಧನೆ ಮಾಡಿ ಜೀವನದಲ್ಲಿ ಅದ್ಭುತವಾದಂಥ ಯಶಸ್ಸನ್ನು ಕಂಡಂಥವರಿದ್ದಾರೆ. ಆದ್ದರಿಂದ ಜನ ಯಾವ ವೈಚಾರಿಕ ಮನುಷ್ಯನ ಮಾತುಗಳನ್ನ ಕೇಳೋದಕ್ಕೆ ಹೋಗುವುದಿಲ್ಲ. ಇವತ್ತು ಪುಟ್ಟ ಪುಟ್ಟ ಮಕ್ಕಳು ಕೂಡ ಅದನ್ನ ವಿದ್ಯಾರಂಭಂ ಕರಿಷ್ಯಾಮಿ, ವಿದ್ಯೆಯನ್ನು ಪ್ರಾರಂಭ ಮಾಡುವಾಗ ಅವನನ್ನ ಸ್ತುತಿಸುವಂಥದ್ದಿದೆ, ಕಾರ್ಯಾರಂಭದಲ್ಲಿ ಅವನನ್ನ ಸ್ತುತಿಸುವಂಥದ್ದಿದೆ. ಹೀಗೆಲ್ಲ ಯಾಕೆ ಬಂದಿದೆ ಅಂತಂದ್ರೆ ಪರಂಪರೆ ನಮಗೆ ಅದನ್ನು ಹೇಳಿಕೊಟ್ಟಿದೆ. ಹಾಗಾದ್ರೆ ಪುರಂದರದಾಸರು, ಕನಕದಾಸರು ಅವರಿಗೆಲ್ಲ ಈಗಿನ ವಿಚಾರವಂತರಿಗಿರುವಷ್ಟು ಬುದ್ಧಿ ಇರಲಿಲ್ವ? ಹಾಗಾದ್ರೆ ಅವ್ರು ಹೇಗೆ ಅಷ್ಟು ಅದ್ಭುತವಾಗಿ ಸ್ತುತಿಯನ್ನು ಮಾಡಿದ್ದಾರೆ ಅಂತ ನಾವು ಅದನ್ನ ಗಮನಿಸ್ಬೇಕು. ಅಂದ್ರೆ ಜೀವನದಲ್ಲಿ ಶ್ರದ್ಧಾವಂತರಾದ ಮಹಿಮೆಗೇರಿರ್ತಕ್ಕಂಥ ಜನರ ಮಾತುಗಳನ್ನೇ ನಾವು ಆಧಾರವಾಗಿಟ್ಟುಕೊಳ್ಬೇಕೆ ಹೊರತು ಈಗ ಮೊನ್ನೆ ಬುದ್ಧಿ ಬಲಿಸ್ಕೊಂಡಿರ್ತಕ್ಕಂಥ 4 ಪುಸ್ತಕಗಳು ಓದಿಕೊಂಡಿರ್ತಕ್ಕಂಥ ವಿಚಾರವಂತರ ಮಾತುಗಳನ್ನ ನಾವು ಯಾವುದಕ್ಕೂ ಕೂಡ ಅಳತೆಗೋಲಾಗಿ ತೆಗೆದುಕೊಳ್ಳಬಾರದು. ಪುರಂದರದಾಸರು ಎಷ್ಟು ಚೆನ್ನಾಗಿ ಸ್ತುತಿ ಮಾಡಿದ್ದಾರೆ. ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗವಂದಿತನೆ ಸುರನರ ಪೊರೆವನೆ, ಪಾಶಾಂಕುಶ ಮುಸಲಾಧ್ಯಾಯುಧರ, ಮೂಷಿಕ ವಾಹನ ಮುನಿಜನ ಪ್ರೇಮ, ಮೋದದಿಂದಲೇ ನಿನ್ನ ಪಾದವ ನಂಬಿದೆ, ಸಾಧುವಂದಿತನೇ ಅನಾದರ ಮಾಡದೆ, ಸರಸಿಜನಾಭ ಶ್ರೀ ಪುರಂದರ ವಿಠಲನ ನಿರುತ ನೆನೆಯುವಂತೆ ವರದಯ ಮಾಡು. ಪುರಂದರದಾಸರು ಇಲ್ಲಿ ಹೇಳಿದ್ರೆ, ತುಳಸಿದಾಸರು ಗಾಯಿ ಗಣಪತಿ ಜಗವಂದನ ಹಾಡಿನಲ್ಲಿ ಶಂಕರ ಸುವನ ಭವಾನಿ ನಂದನ ಅಂತ ಹೇಳ್ತಾ ಕೊನೆಯ ಸಾಲಿನಲ್ಲಿ ಹೇಳ್ತಾರೆ, ಮಾಂಗತ ತುಳಸಿದಾಸ ಕರಜೋರೆ. ಕೈ ಮುಗಿದುಕೊಂಡು ಕೇಳ್ತಾನೆ ತುಳಸಿದಾಸ ಏನಂದ್ರೆ, ಬಸಹಿ ರಾಮಸಿಯ ಮಾನಸ ಮೋದಿ, ನನ್ನಲ್ಲಿ ಯಾವಾಗಲೂ ರಾಮ, ನನ್ನ ಮನಸ್ಸು ರಾಮನ ನೆಲೆಸುವಂತೆ ನೀನು ಕೃಪೆ ಮಾಡುವಂತ. ಹೀಗೆ ಎಲ್ಲರೂ ಕೂಡ ಅದನ್ನ ಗಣಪತಿಯನ್ನ ಆ ರೀತಿ ಆರಾಧನೆ ಮಾಡಿ
ತಮ್ಮ ಜೀವನದ ಶ್ರೇಷ್ಠತೆ ಆದಂಥ ಅವರವರ ಇಷ್ಟ ದೇವತೆಗಳನ್ನು ಅವರು ಕಾಣುವುದಕ್ಕೆ, ದರ್ಶನ ಮಾಡುವುದಕ್ಕೆ, ಸಾಕ್ಷಾತ್ಕಾರಕ್ಕೆ ದೇವರನ್ನ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ದಾರೆ. ಆದ್ದರಿಂದ ನಾವು ಕೂಡ ನಮ್ಮ ಯಾವುದೇ ಕಾರ್ಯಗಳನ್ನು ಪ್ರಾರಂಭ ಮಾಡುವಾಗ ಗಣಪತಿಯನ್ನ ವಿಶೇಷವಾಗಿ ಬುದ್ಧಿಯನ್ನು ಕೊಡುವನು ಮತ್ತು ಬುದ್ಧಿಯ ದೇವತೆ ಅಂತ, ವಿದ್ಯಾದೇವತೆ, ಬುದ್ಧಿ ದೇವತೆ ಅಂತ ನಾವು ಪೂಜಿಸ್ತೇವೆ. ಅದಕ್ಕೆಲ್ಲ ನಮಗೆ ಪೌರಾಣಿಕವಾಗಿಯೂ ಕಥೆಗಳಿವೆ. ಕುಮಾರಸ್ವಾಮಿ ಅಂದರೆ ಸುಬ್ರಹ್ಮಣ್ಯ ಮತ್ತು ಗಣಪತಿಯರ ಪ್ರಸಂಗ ಬಹಳ ಜನರಿಗೆ ಗೊತ್ತಿದೆ. ಇಡೀ ಸುಬ್ರಹ್ಮಣ್ಯ ಶಿವ ಮತ್ತು ಪಾರ್ವತಿಯರಿಟ್ಟಂತ ಒಂದು ಪಂದ್ಯದಲ್ಲಿ ಗೆಲ್ಲುವುದಕ್ಕಾಗಿ ಯಾರು ಜಗತ್ತನ್ನ ಪ್ರದಕ್ಷಿಣೆ ಮಾಡಿಕೊಂಡು ಬೇಗ ಬರ್ತಾರೋ ಅವರಿಗೆ ಆ ಫಲವನ್ನು ಕೊಡುವುದಂತ ಶಿವಪಾರ್ವತಿ ಹೇಳಿದಾಗ ಸುಬ್ರಹ್ಮಣ್ಯ ತನ್ನ ನವಿಲನ್ನು ಏರಿಕೊಂಡು ಇಡೀ ಜಗತ್ತನ್ನ ಸುತ್ತೋದಕ್ಕೆ ಹೋಗ್ತಾನೆ. ಆದರೆ ಗಣಪತಿ ಅಲ್ಲೇ ತಂದೆ ತಾಯಿಗಳನ್ನೇ ಸುತ್ತುವರೆದು ಶಿವಪಾರ್ವತಿಯರಲ್ಲಿ ಜಗತ್ತೆಲ್ಲ ಇದೆ ಅಂತ ಹೇಳಿದ. ಹೀಗೆಲ್ಲ ಅವನ ಬುದ್ಧಿವಂತಿಕೆಗೆ ತೋರಿಸುವಂತ ಘಟನೆಗಳು ಪೌರಾಣಿಕವಾಗಿಯೂ ಇದೆ. ಮತ್ತೆ ನಿನ್ನೆ ಹೇಳಿದಂತೆ ಋಗ್ವೇದ ಕಾಲದಲ್ಲಿ ಅವನನ್ನ ಪರಬ್ರಹ್ಮ ಸ್ವರೂಪ ಅಂತಲೇ ಪೂಜಿಸಲಾಗಿದೆ. ಮತ್ತೆ 4 ಯುಗಗಳಿಗೆ ಒಂದೊಂದು ಯುಗಕ್ಕೂ ಕೂಡ ಬೇರೆ ಬೇರೆ ಅವತಾರವನ್ನು ತಾಳಿದ್ದನ್ನು ಕೂಡ ನಾವು ನೋಡ್ತೇವೆ. ಅವತಾರದಲ್ಲಿ ಮೊದಲನೇ ಕೃತಯುಗದಲ್ಲಿ ಅವನು 10 ಕೈಗಳುಳ್ಳಂತ ದೇವರಾಗಿದ್ದ. ತ್ರೇತಾಯುಗದಲ್ಲಿ 6 ಕೈಗಳು, ಆಮೇಲೆ ದ್ವಾಪರಯುಗದಲ್ಲಿ 4 ಕೈಗಳು, ಕಲಿಯುಗದಲ್ಲಿ 2 ಕೈಗಳು. ಹಾಗಾಗಿ ಈ ಕೆಲವು ಕಡೆಗೆ ನಾವು ಎಡಗುಂಜಿಯಲ್ಲಿ ಮತ್ತು ಹಲವು ಕಡೆಗೆ ಗಣಪತಿಗೆ 2 ಭುಜಧಾರಿ ಆಗಿರ್ತಕ್ಕಂಥದನ್ನ ನೋಡ್ತೇವೆ. ಹಾಗೆ ಗಣೇಶನ ಅವತಾರವೂ ಕೂಡ ಕಲ್ಪನೆಗಳಿದೆ. ಹೀಗೆಲ್ಲ ತುಂಬಾ ಅರ್ಥಗರ್ಭಿತವಾದಂತಹ ಹಬ್ಬ. ಇದನ್ನ ಸಾರ್ವಜನಿಕವಾಗಿ ಜನರಿಗೆ ಮುಟ್ಟಿಸಿದಂಥವರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಬಾಲಗಂಗಾಧರ ತಿಲಕರು ಇದನ್ನ ಸಾರ್ವಜನಿಕವಾಗಿ ಮಾಡುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಸ್ವಾತಂತ್ರ್ಯ ಹೋರಾಟದ ಒಂದು ಅಸ್ತ್ರವನ್ನಾಗಿ ಅದನ್ನ ಬಳಸಿಕೊಂಡದ್ದನ್ನು ನಾವೆಲ್ಲ ಕೇಳಿದ್ದೇವೆ. ಇವತ್ತಿಗೂ ಕೂಡ ಜನರಲ್ಲಿ ಯಾವುದೇ ಜಾತಿ ಮತ ಭೇದದ ಇಲ್ಲದೆ ಎಲ್ಲರೂ ಒಂದಾಗಿ ಗಣೇಶನನ್ನ ಅಲ್ಲಲ್ಲಿ ಆರಾಧನೆ ಮಾಡುವುದನ್ನ, ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಳ್ಳುವುದನ್ನ ನೋಡ್ತಾ ಇದ್ದೇವೆ. ಆದರೆ ಇದು ಭಕ್ತಿಯಿಂದ ಕೂಡಿದರೆ ಅದಕ್ಕೆ ಎಂದು ಚಂದ. ಹೊರಗಿನ ನಮ್ದು ಹಠಾಟೋಪುಗಳಿಗೆ ಅದಕ್ಕೆಲ್ಲ ನಾವು ಅವಕಾಶ ಕೊಡದೆ ಅವನನ್ನ ಭಕ್ತಿಯಿಂದ ಆರಾಧನೆ ಮಾಡಿ, ಜೊತೆಗೆ ಆ ಮಹತ್ವವನ್ನು ತಿಳ್ಕೊಂಡು ಎಲ್ಲರನ್ನ ಒಟ್ಟುಗೂಡಿಸುವಂತ ಸಾಮರಸ್ಯತೆಯನ್ನ ತರುವಂಥದ್ದು ಕೂಡ ಹಬ್ಬ ಇದಾಗಿದೆ ಅಂತ ನಾವು ಭಾವಿಸಿಕೊಂಡು ಆ ನಿಟ್ಟಿನಲ್ಲಿ ಆಚರಣೆಯನ್ನ ಮಾಡೋಣ.